ಮೀಡಿಯಾ ಅಂತೂ ದಿನನಿತ್ಯ ಇದನ್ನು ಏನಪ್ಪ ಅಂತ ಟ್ವಿಸ್ಟ್ ಮಾಡಿ ಹೇಳುವಂಥ ಕೆಲಸವನ್ನು ಮಾಡ್ತಾ ಇರ್ತದೆ. ಡಿ ಕೆ ಶಿ ಮತ್ತು ಈ ನಮ್ಮ ಸಿದ್ದರಾಮಯ್ಯರ ಮಧ್ಯದಲ್ಲಿ ಒಂದು ಒಡಗು ಉಂಟಾಗಿದೆ ಅನ್ನೋಂಥ ಭ್ರಮೆ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಭ್ರಮೆನೋ ನಿಜನೋ ಆ ಮಾತು ಬೇರೆ. 5 ವರ್ಷ ಮುಂದುವರೆದ್ರೆ ನಿಶ್ಚಿತವಾಗಿ ಅದು ಭ್ರಮೆ ಅನ್ನಬೇಕಾಗ್ತದೆ. ಅಷ್ಟರಲ್ಲೇ ಏನಾದರೂ ಮುರಿದು ಬಿದ್ದರೆ ಹೌದು ಸತ್ಯ ಅನ್ನಬೇಕಾಗ್ತದೆ. ಇರಲಿ, ಅದು ಮಾಧ್ಯಮದ ಅದರಲ್ಲೂ ಗೋಧಿ ಮೀಡಿಯಾದ ಒಂದು ಪ್ರಭಾವಳಿ. ಆದರೆ ಇಲ್ಲಿ ಕಾಂಗ್ರೆಸ್ ನಿಶ್ಚಿತವಾಗಿಯೂ ತನ್ನಲ್ಲಿರುವಂಥ ಇವತ್ತು ನೋಡಿ 142 146 ಜನ ಇವತ್ತು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ. ಹೀಗಾಗಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕಾಗಿದೆ, ಜೊತೆಗೆ ಒಳ್ಳೆ ಆಡಳಿತ ಕೊಡೋ ಪ್ರಯತ್ನ ಮಾಡಬೇಕಾಗಿದೆ ಅನ್ನೋದು ಕಾಂಗ್ರೆಸ್ಸಿನ ಇಂದಿನ ಅತ್ಯಂತ ತುರ್ತು ಅಗತ್ಯತೆ. ಇದು ರಾಹುಲ್ ಗಾಂಧಿ ಅವರಿಗೂ ಸ್ಪಷ್ಟವಾಗಿ ಗೊತ್ತದ. ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಿದರೆ ಕಾಂಗ್ರೆಸ್ಗೆ ಬೆಸ್ಟ್ ಆಗ್ತದೆ, ಒಳ್ಳೆಯದಾಗ್ತದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಏರಿಕೆ ಆಗ್ತದೆ ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ಒಂದು ದೃಢ ನಿರ್ಧಾರ. ಅದಕ್ಕಾಗಿ ಅವರು ಇವತ್ತು ತಮಗೆ ಎಷ್ಟು ಆಸೆ ಇದ್ರು, ಇವತ್ತು ಡಿ ಕೆ ಶಿ ಅವರು ಸಾಕಷ್ಟು ಆಸೆ ಇದೆ, ನಾನು ಆಗಬೇಕಪ್ಪ ಮುಖ್ಯಮಂತ್ರಿ ಅಂತೇಳಿ. ಆದರೆ ಅದು ಆಗೋದಿಲ್ಲ ಅನ್ನೋದು ಕನ್ಫರ್ಮ್ ಆದಮೇಲೆ ನಾನು ನನ್ನ ಸ್ಥಾನದಲ್ಲಿ ಅಧ್ಯಕ್ಷ ಗಿರಿಯದ, ಯಾಕಂದ್ರೆ ಒಂದು ಪಾರ್ಟಿ ಅಧ್ಯಕ್ಷ ಗಿರಿಯದ ಸ್ಥಾನದಲ್ಲ ಅದು, ಆ ಪೋಸ್ಟನ್ನ ಇಟ್ಟುಕೊಂಡು ಹೋಗುವಂಥದ್ದು ಮತ್ತು ಜೊತೆಗೆ ಖಾತೆಗಳಿದ್ದಾವೆ, ಒಳ್ಳೆಯ ಖಾತೆಗಳಿದ್ದಾವೆ, ನಿರ್ವಹಿಸುತ್ತಾ ಹೋಗುವಂಥದ್ದು. 2028ರಲ್ಲಿ ಈ ಮುಂಬರುವ ಚುನಾವಣೆಯಲ್ಲಿ ಇನ್ನೂ ಗಟ್ಟಿಯಾಗಿ ಫೈಟ್ ಮಾಡಿ ಅಧಿಕಾರ ತಗೊಳ್ಳೋದು ದಿಶೆಯಲ್ಲಿ ಮುಂದುವರೆದಿದ್ದಾರೆ ಅನ್ನುವಂಥ ಮಾತು. ಇದು ಬಿ ಜೆ ಪಿಗೆ ನುಂಗಲಾರ ತುಪ್ಪ ಆಗ್ತಾಯಿದೆ ದಿನದಿಂದ ದಿನಕ್ಕೆ. ಯಾಕಪ್ಪ ಅಂತಂದ್ರೆ ಇದೇ ರೀತಿಯಾಗಿ ಹೋದ್ರೆ ಮತ್ತು 2028ರಲ್ಲೇ ಅವ್ರ ಗೆಲುವು ನಿಶ್ಚಿತ ಅನ್ನುವಂಥ ಮಾತು.